ರಂಗೇರಿದ ಚುನಾವಣೆ ಕಣ, ಯಾರ ಕೊರಳಿಗೆ ವಿಜಯದ ಮಾಲೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. 1ನೇ ಹಂತದ ಮತದಾನ ಕೊನೆಗೊಂಡ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎರಡೂ ಪಕ್ಷಗಳ ಘಟಾನುಘಟಿ ನಾಯಕರು ತಮ್ಮ ಚಿತ್ತವನ್ನು ಉತ್ತರ ಕರ್ನಾಟಕದತ್ತ ನೆಟ್ಟಿದ್ದಾರೆ. ಹೇಗಾದರೂ ಸರಿ ಈ ಬಾರಿ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲೇಬೇಕು ಎಂದು ಕಾಂಗ್ರೆಸ್ ಪಣ ತೊಟ್ಟಿದ್ದು, ಇದಕ್ಕಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಿದೆ. ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಡೆದ ಸ್ಥಾನಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬಿಜೆಪಿ ಮತಗಳ ಬೇಟೆಗಾಗಿ ನಾನಾ ಕಸರತ್ತು, ರಾಜಕೀಯ ತಂತ್ರಗಾರಿಕೆಯನ್ನು ಹೆಣೆಯುತ್ತಿದೆ. ಒಟ್ಟಿನಲ್ಲಿ ಎರಡೂ ಪಕ್ಷಗಳ ನಾಯಕರು, ಕಾರ್ಯಕರ್ತರನ್ನು ಹುರಿದುಂಬಿಸಿ ಅಬ್ಬರದ ಪ್ರಚಾರ ನಡೆಸುತ್ತಿರುವುದರಿಂದ ಚುನಾವಣಾ ಕಣ ಬಿರುಬಿಸಿಲು ನಡುವೆಯೂ ಬಿರುಸಿನ ಚಟುವಟಿಕೆಗಳು ಶುರುವಾಗಿವೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಗದಗ, ಶಿರಹಟ್ಟಿ, ಹಾವೇರಿ, ರೋಣ, ರಾಣೆಬೆನ್ನೂರು, ಬ್ಯಾಡಗಿ, ಹಾನಗಲ್ಲ, ಹಿರೇಕೆರೂರು ಸೇರಿದಂತೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಇವುಗಳಲ್ಲಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಶಾಸಕರೇ ಇದ್ದಾರೆ. ಇನ್ನು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಶಾಸಕರು ಇದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 17,77,877 ಮತದಾರರು ಇದ್ದು, ಅವರಲ್ಲಿ 8,95,166 ಪುರುಷ ಮತ್ತು 8,82,430 ಮಹಿಳೆಯರು ಹಾಗೂ 81 ಇತರೆ ಮತದಾರರು ಇದ್ದಾರೆ. 2009ರಲ್ಲಿ ಕ್ಷೇತ್ರ ವಿಂಗಡಣೆಯ ನಂತರ ರಚನೆಯಾದ ಹಾವೇರಿ ಕ್ಷೇತ್ರದ ಈವರೆಗಿನ 3 ಚುನಾವಣೆಗಳಲ್ಲಿ ಬಿಜೆಪಿಯೇ ಅಧಿಕಾರದ ಗದ್ದುಗೆ ಹಿಡಿದಿದ್ದು ವಿಶೇಷ. ಬಿಜೆಪಿಯಿಂದ ಶಿವಕುಮಾರ್ ಉದಾಸಿ ಅವರು 3 ಬಾರಿ ಗೆಲುವು ಸಾಧಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿನ ಮತ ಹಂಚಿಕೆ ವಿವರಗಳನ್ನು ಪರಿಶೀಲಿಸಿದರೆ 2009ರಲ್ಲಿ ಬಿಜೆಪಿ ಶೇಕಡಾ 49.55, ಕಾಂಗ್ರೆಸ್ 39.15, 2014ರಲ್ಲಿ ಬಿಜೆಪಿ 58.79, ಕಾಂಗ್ರೆಸ್ 42.94 ಹಾಗೂ 2019ರಲ್ಲಿ ಬಿಜೆಪಿ 53.97 ಹಾಗೂ ಕಾಂಗ್ರೆಸ್ 42.85 ಮತ ಗಳಿಸಿದ್ದು, ಇದು ಬಿಜೆಪಿಯ ಭದ್ರಕೋಟೆ ಎನಿಸಿದೆ. ಆದರೆ ಬಿಜೆಪಿಯ ಈ ಭದ್ರಕೋಟೆಯನ್ನು ಭೇದಿಸಲು ಕಾಂಗ್ರೆಸ್ ಚುನಾವಣಾ ತಂತ್ರಗಳನ್ನು ಹೆಣೆಯುತ್ತಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಕಂಡಿರುವ ಕಾಂಗ್ರೆಸ್ಸಿಗೆ ಈ ಬಾರಿ ಲೋಕಸಭಾ ಚುನಾವಣೆ ಗೆಲ್ಲುವುದು ಸುಲಭ ಎಂದು ಅಂದುಕೊಂಡಿದೆ. ಇನ್ನು ಬಿಜೆಪಿ ಈ ಬಾರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಕಣಕ್ಕಿಳಿಸಿದೆ. ಆದರೆ ಇದಕ್ಕೂ ಮೊದಲು ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗುತ್ತದೆ ಎಂಬ ಊಹಾಪೋಹಗಳು ಕ್ಷೇತ್ರದಾದ್ಯಂತ ಹರಿದಾಡಿದ್ದವು. ಆದರೆ ಕೊನೆ ಕ್ಷಣದಲ್ಲಿ ಪಕ್ಷದ ಮುಖಂಡರು ಬೊಮ್ಮಾಯಿಯವರಿಗೆ ಟಿಕೆಟ್ ನೀಡಿದರು. ಇದು ಈಶ್ವರಪ್ಪನವರನ್ನು ಸಿಟ್ಟಿಗೇಳುವಂತೆ ಮಾಡಿದೆ. ಇದು ಕುರುಬ ಸಮಾಜದ ಮೇಲೂ ಪ್ರಭಾವ ಬೀರುವ ಶಂಕೆ ಇದ್ದು, ಈ ಬಾರಿ ಬಿಜೆಪಿಗೆ ಕುರುಬ ಸಮಾಜದ ಒಂದಷ್ಟು ಮತಗಳು ಕೈಕೊಡುವ ಲಕ್ಷಣಗಳಿವೆ. ಬೊಮ್ಮಾಯಿಯವರ ವಿರುದ್ಧ ಆನಂದಸ್ವಾಮಿ ಗಡ್ಡದ್ದೇವರಮಠರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಇಬ್ಬರ ಮಧ್ಯೆ ನೇರ ಹಣಾಹಣಿ ಏರ್ಪಟ್ಟಿದೆ. ಗಡ್ಡದ್ದೇವರಮಠರು ಸಾಮಾಜಿಕ ಜಾಲತಾಣವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ವ್ಯವಸ್ಥಿತವಾಗಿ ಪ್ರಚಾರ ನಡೆಸಿದ್ದಾರೆ. ಆದರೆ ಬಿಜೆಪಿ ಈ ವಿಷಯದಲ್ಲಿ ಒಂದು ಹೆಜ್ಜೆ ಹಿಂದಿದೆ. ಪ್ರಚಾರ ಕಾರ್ಯಕ್ಕಾಗಿ ಅದು ಕಾರ್ಯಕರ್ತರನ್ನೇ ನಂಬಿದೆ. ಬಿಜೆಪಿಯಲ್ಲಿ ಕೆಲ ಕಡೆ ಒಳ ಜಗಳಗಳು ಇದ್ದು, ಪ್ರಚಾರ ಸಮಯದಲ್ಲೂ ಅವು ಆಗಾಗ ಹೊರಬರುತ್ತಿವೆ. ಆದರೆ ರಾಜಕೀಯದಲ್ಲಿ ಪಳಗಿರುವ ಬಸವರಾಜ ಬೊಮ್ಮಾಯಿಯವರು ಭಿನ್ನಾಭಿಪ್ರಾಯಗಳನ್ನು ಹತ್ತಿಕ್ಕುತ್ತಾ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಎದುರಿಸುತ್ತಿದ್ದಾರೆ. ಬಿಜೆಪಿಗರು ಮೋದಿ ಅಲೆಯನ್ನೇ ವರದಾನ ಎಂದು ನಂಬಿದ್ದಾರೆ. ಆನಂದಸ್ವಾಮಿ ಗಡ್ಡದ್ದೇವರಮಠರು ಗದಗ ಜಿಲ್ಲೆ ಲಕ್ಷ್ಮೇಶ್ವರದವರು. 2 ಬಾರಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ GS ಗಡ್ಡದ್ದೇವರಮಠ ಇವರ ತಂದೆ. ಕಾಂಗ್ರೆಸ್ ಇವರನ್ನು ಪಕ್ಷ ಗುರುತಿಸಿ ಲೋಕಸಭಾ ಟಿಕೆಟ್ ನೀಡಿದೆ. ಅವರ ಗೆಲುವಿಗೆ ಪಕ್ಷದ ಗ್ಯಾರಂಟಿಗಳೇ ವರದಾನವಾಗಲಿವೆ ಎಂದು ಕಾಂಗ್ರೆಸ್ ಹೇಳಿಕೊಳ್ಳುತ್ತಿದೆ. ಕ್ಷೇತ್ರವನ್ನು ಈ ಬಾರಿ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಲು ಕಾಂಗ್ರೆಸ್ ನಾನಾ ತಂತ್ರಗಳನ್ನು ಪ್ರಯೋಗಿಸುತ್ತಿದೆ. ಕ್ಷೇತ್ರದಲ್ಲಿ ತಳಮಟ್ಟದಿಂದ ಪಕ್ಷದ ಸಂಘಟನೆ ಉತ್ತಮವಾಗಿರುವುದು ಅಭ್ಯರ್ಥಿಗೆ ಪ್ರಚಾರ ಕಾರ್ಯ ಸಲೀಸಾಗಿದೆ. ಇದರೊಂದಿಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಹೀಗಾಗಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ. ಆದರೆ ಈ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಎಂದು ಹೇಳಲಾಗುತ್ತಿದೆ. ಆದರೆ ಕೋವಿಡ್ ಸೇರಿದಂತೆ ನಾನಾ ಕಾರಣಗಳಿಂದ ಕ್ಷೇತ್ರ ಅಭಿವೃದ್ಧಿ ಹೊಂದಿಲ್ಲ. ಬಿಜೆಪಿ
ಕ್ಷೇತ್ರವನ್ನು ನಿರ್ಲಕ್ಷಿಸಿದೆ ಎಂಬ ಅಪವಾದ ಬೇರೆ ಇದೆ. ನೀರಾವರಿ ಯೋಜನೆಗಳ ವೈಫಲ್ಯ, ರೈತಪರ ಯೋಜನೆಗಳ ಜಾರಿಯಲ್ಲಿ ಇಚ್ಛಾಶಕ್ತಿಯ ಕೊರತೆ, ಜಿಲ್ಲೆಯಲ್ಲಿ ಯಾವುದೇ ರೀತಿಯ ದೊಡ್ಡ ಕಾರ್ಖಾನೆ ಸ್ಥಾಪನೆ ಆಗದಿರುವುದು, ಉದ್ಯೋಗ ಅರಸಿ ಯುವ ಜನತೆ ಗುಳೆ ಹೋಗುವ ಕಾರಣಗಳಿಂದಾಗಿ ಅಭಿವೃದ್ಧಿಯಲ್ಲಿ ಅತಿ ಹಿಂದುಳಿದ ಕ್ಷೇತ್ರವೆಂಬ ಹಣೆಪಟ್ಟಿ ಕಳಚುವಲ್ಲಿ ಹಿಂದಿನ ಸಂಸದರು ವಿಫಲರಾಗಿದ್ದಾರೆ ಎಂಬ ಗಂಭೀರ ಆರೋಪ ಬಿಜೆಪಿ ಗೆಲುವಿಗೆ ತೊಡಕಾಗಬಹುದು ಎಂದು ರಾಜಕೀಯ ವಿಶ್ಲೇಷಕರು ಹೇಳುವ ಮಾತು. ಇನ್ನು ಜಾತಿಯ ಲೆಕ್ಕಾಚಾರ ಪರಿಗಣಿಸಿದಾಗ ಲಿಂಗಾಯತರು 6,40,000, SC ಮತ್ತು ST ಅಂದಾಜು 3 ಲಕ್ಷ, ಮುಸ್ಲಿಮರು 2,85,000, ಕುರುಬರು 2,80,000, ಗಂಗಾ ಮತಸ್ಥರು 51,000, ಬ್ರಾಹ್ಮಣ 40,000 ಮತ್ತು ಮರಾಠರು 45,000 ಹಾಗೂ ಇತರರು 1,50,000 ಮತದಾರರು ಇದ್ದಾರೆ ಎಂದು ತಿಳಿದು ಬಂದಿದೆ. 2019ರ ಚುನಾವಣೆಯಲ್ಲಿ 12,67,888 ಮತದಾರರು ಮತ ಚಲಾಯಿಸಿದ್ದರು. ಅದರಲ್ಲಿ ಶಿವಕುಮಾರ್ ಉದಾಸಿ ಅವರು 6,83,660 ಮತಗಳನ್ನು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ DR ಪಾಟೀಲರು 5,42,778 ಮತಗಳನ್ನು ಪಡೆದಿದ್ದರು. ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸು ಕಂಡು ಬೀಗುತ್ತಿರುವ ರಾಜ್ಯ ಸರ್ಕಾರಕ್ಕೆ ಈ ಬಾರಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ತಮ್ಮ ಮಡಿಲಿಗೆ ಸುಲಭವಾಗಿ ಬೀಳುತ್ತದೆ ಎಂದು ಲೆಕ್ಕಾಚಾರ ಹಾಕಿ ಪ್ರಚಾರವನ್ನು ಜೋರು ಮಾಡಿದ್ದರೆ, ಇತ್ತ ಬಸವರಾಜ ಬೊಮ್ಮಾಯಿಯವರ ಪರವಾಗಿ ಘಟಾನುಘಟಿ ನಾಯಕರು ಪ್ರಚಾರ ನಡೆಸುತ್ತಿದ್ದಾರೆ. ಆದರೆ ವಿಜಯದ ಮಾಲೆ ಯಾರ ಕೊರಳಿಗೆ ಬೀಳುತ್ತದೆ ಎಂಬ ಕುತೂಹಲ ಕೇವಲ ಅಭ್ಯರ್ಥಿಗಳಲ್ಲಿ ಅಷ್ಟೇ ಅಲ್ಲ, ಆಯಾ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರಲ್ಲಿಯೂ ಇದೆ. ಈ ಉತ್ತರಕ್ಕಾಗಿ ನಾವು ಜೂನ್ 4ರವರೆಗೆ ಕಾಯಲೇಬೇಕು.